ಚಡಚಣ ತಾಲೂಕಿನ ಎಲ್ಲ ಡಾಂಬರೀಕರಣ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಆದರೂ ಕೂಡ ಈತ ಶಾಸಕರು ಗಮನ ಹರಿಸುತ್ತಿಲ್ಲ. ದಿನನಿತ್ಯ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಅಧಿಕಾರಿಗಳು ಈತ ಕಡೆ ಗಮನ ಹರಿಸುತ್ತಿಲ್ಲ. ವಾಹನಗಳು ಬಹಳಷ್ಟು ಕಷ್ಟದಿಂದ ಓಡಿಸುವಂತಹ ಪರಿಸ್ಥಿತಿ ಈ ರಸ್ತೆಗಳಲ್ಲಿ ನಿರ್ಮಾಣವಾಗಿದೆ. ಹೌದು, ಈ ರಸ್ತೆಗಳ ಬಗ್ಗೆ ನಮ್ಮ ವರದಿಗಾರರಾದ ಲಕ್ಷ್ಮಣ್ ಶಿಂದೆ ಅವರು ಸಂಪೂರ್ಣ ವರದಿಯನ್ನು ನೀಡಿದ್ದಾರೆ. ನೋಡ್ಕೊಂಬನ್ನಿ. ವಿಶೇಷವಾಗಿ ಮಹಾರಾಷ್ಟ್ರಕ್ಕೆ ಹೋಗುವ ರಸ್ತೆ ಸುಮಾರು 3 ವರ್ಷಗಳಿಂದ ಯಾವುದೇ ಡಾಂಬರೀಕರಣ ಸರಿಯಾಗಿ ರಿಪೇರಿ ಆಗಿಲ್ಲ ಮತ್ತು ಸರಿಪಡಿಸುವುದಕ್ಕೆ ಕೂಡ ಆಗ್ತಾ ಇಲ್ಲ. ಇಂಥ ಸರ್ಕಾರ ಮತ್ತು ಶಾಸಕರು ನಾವು ಆಯ್ಕೆ ಮಾಡೋದು ತಪ್ಪು ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವಿನಾಳ, ಹುತ್ತಳ್ಳಿ, ಉಮ್ರಾಣಿ ಮತ್ತು ಗೋಡಿಹಾಳ ಈತ ಕಡೆ 5 ರಸ್ತೆಗಳು ಇನ್ನೂ ಯಾವುವು ಸುಧಾರಣೆಗೊಂಡಿಲ್ಲ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿದೆ. ಕೆಲವು ಕಡೆ ಸಣ್ಣ ಪುಟ್ಟ ರಸ್ತೆಗಳು ಕೂಡ ಹದಗೆಟ್ಟು ಹಳೆಯ ಶಾಸಕರು ತುಂಬ ಕೆಲಸ ಮಾಡ್ತಿದ್ರು ಮತ್ತು ಕಾಮಗಾರಿ ಮಾಡಿದ್ರು ಅಂತ ಶಾಸಕರನ್ನ ಕಳೆದುಕೊಂಡಿದ್ದೇವೆ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ರಸ್ತೆಗಳ ಬಗ್ಗೆ ನಮ್ಮ ವರದಿಗಾರರಾದ ಲಕ್ಷ್ಮಣ್ ಶಿಂದೆ ಅವರು ಸಂಪೂರ್ಣವಾದ ವಿವರ ನೀಡಿದ್ದಾರೆ. ನೀವೇ ನೋಡಿ. ದಿವಸ ನಾವು ಚಡಚಣ ತಾಲೂಕದ ಹಲವು ರಸ್ತೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು ಯಾವುದೇ 2 ವರ್ಷದಿಂದ ಅಥವಾ ಒಂದೂವರೆ ವರ್ಷದಿಂದ ಯಾವುದೇ ರಸ್ತೆ ಕಾಮಗಾರಿಕಾಗಿಲ್ಲ. ಎಲ್ಲ ಹಾಳಾಗಿದೆ ರಸ್ತೆಗಳು. ಈಗ ತೋರಿಸ್ತಾ ಇದ್ದೀವಿ, ಬನ್ನಿ ನೋಡಿ. ಈಗ ನಾವು ಸದ್ಯ ಚಡಚಣ ಪಟ್ಟಣದ ಮುಖ್ಯ ರಸ್ತೆಗೆ ಮಹಾರಾಷ್ಟ್ರಕ್ಕೆ ಹತ್ತುವ ರಸ್ತೆಗಿದ್ದೀವಿ. ಈ ರಸ್ತೆ ಸುಧಾರಣೆ ತೋರಿಸ್ತೀವಿ. ಸರ್ ನೋಡಿ, ಇಲ್ಲಿ ಜನರು ಹೋಗುತ್ತಾರೆ, ಆದರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈ ರಸ್ತೆ ಮಹಾರಾಷ್ಟ್ರಕ್ಕೆ ಬರುತ್ತಲ್ಲ, ಮಹಾರಾಷ್ಟ್ರಕ್ಕೆ ಬರುತ್ತಲ್ಲ, ಬಾರ್ಡರ್ ಅಲ್ಲ ಸರ್, ಹೇಗಿದೆ ಈ ರಸ್ತೆ? ಏನು ಹೇಳಕ್ ರಸ್ತೆ ನೋಡ್ರಿ, ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಯಾರ. ಯಾವುದೇ ಕೆಲಸಗಳನ್ನ ಸುಮಾರು 2 ವರ್ಷಗಳಾದ್ರು ಈ ರೋಡ್ ಒಟ್ಟೆ ಡಾಂಬರೀಕರಣ ಕಂಡಿದ್ದೀವಿ. ಅದೇ ನೆರೆ ಮಹಾರಾಷ್ಟ್ರ ನೋಡ್ರಿ, ಅವ್ರು ಪೂರ್ತಿ ಡಾಂಬರ್ ಮಾಡ್ಕೊಂಡ್ಬಿಟ್ರಲ್ಲ ಈ ರಸ್ತೆ ಟಚ್ಚಿದ್ದು. ನಮ್ಮ ಭಾಗ ಪೂರ್ತಿ ಇದು ಪೂರ್ತಿ ರೋಡ್ ನೀವು ಶೂಟ್ ಮಾಡ್ರಿ, ಎಲ್ಲಿ ನಿಮ್ಗೆ ಒಂದು ಕ್ಲಿಯರ್ ಗೇಣ್ ರಸ್ತೆ ಕ್ಲಿಯರ್ ಕಾಣಿಸಂಗಿಲ್ಲ. ಎಲ್ಲ ಕಡ್ಡ ಬಿದ್ದುತ್ತದ, ಎಲ್ಲ ಕಡೆ ಕಡ್ಡ ಅದಾವ. ರೋಡ್ ನಿಕ್ಕ ಸಂಪೂರ್ಣವಾಗಿ ಹದಗೆಟ್ಟದ. ಮಾನ್ಯ ಶಾಸಕರು ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತೋರಿಸಿ ಅವರು ಕೆಲಸ ಮಾಡಿದ್ರೆ ದೊಡ್ಡ ಉಪಕಾರ ಮಾಡ್ದಂಗೆ ಅನಿಸ್ತದೆ. ಸುಮಾರು 2 ವರ್ಷ ಮ್ಯಾಲೆ ಐತ್ರಿ ಇದು ರಸ್ತೆ ಡಾಂಬರಿ ಆಗಿಲ್ಲ. ಅಲ್ಲ, ಈ ಶಾಸಕರು ಈಚೆ ಕಡೆ ಗಮನ ಹರಿಸ್ತಾರ ಇಲ್ವೋ ಯಾಕೋ ಗೊತ್ತಿಲ್ಲ. ಶಾಸಕರಿಗೆ ನಮ್ಮ ಚಡಚಣ ಭಾಗದಾಗ ಇಂಟ್ರೆಸ್ಟ್ ಕಮ್ಮಿ ಅಂತ ಅನಿಸ್ತದ. ಶಾಸಕರಿಗೆ ಈ ತರದ ಸಾರ್ವಜನಿಕ ಕೆಲಸದೊಳಗ ಇಂಟ್ರೆಸ್ಟ್ ತೋರ್ಸಲ್ಲಾರ. 2 ವರ್ಷ ಆಯ್ತು ನಮ್ಮ ಚಡಚಣ ಭಾಗದ ಒಳಗೆ ಯಾವುದೇ ಒಂದು ಸರ್ಕಾರಿ ಕೆಲಸಗಳು ಆಗಿಲ್ಲ. ಅಲ್ಲ, ಇದೇ ರಸ್ತೆನ ಪ್ರತಿಯೊಂದು ನಿಮ್ಮ ಪಟ್ಟಣದಲ್ಲಿ ಇದೇ ರಸ್ತೆ ಈ ತರನೇ ಆಗಿದೆ ಎಲ್ಲ ರಸ್ತೆ? ಇಲ್ಲ, ಈ ರಸ್ತೆನೇ ಅಲ್ಲ. ನೆರೆ ಇದು ಸೊಡ್ಡಿ ರೋಡ್ ಆಗ್ಲಿ, ಸಲ್ಗರ್ ರೋಡ್ ಆಗ್ಲಿ, ಈ ತರದ್ದು, ಆಮೇಲೆ ನಮ್ಮ ಜೀರಗ್ಲಿ ರೋಡ್ ಆಗ್ಲಿ, ಗೋಡಿಯಾಳ್ ರೋಡ್ ಆಗ್ಲಿ, ಸಂಪೂರ್ಣ ಈ ಚಡಚಣಕ್ಕೆ ಸಂಬಂಧಪಟ್ಟಂತ ಎಷ್ಟು ಹಳ್ಳಿಗಳಿಗೆ ಹೋಗ್ತಾವಲ್ಲ, ಒಟ್ಟು ರೋಡ್ಗಳೆಲ್ಲ ಹದಗೆಟ್ಟು ಹಾಳಾಗಿ ಹೋಗ್ಯಾವ. 2 ವರ್ಷದಿಂದ ಈ ತರ ಆಗ್ತಾ ಇದೆ. 2 ವರ್ಷ ಮೇಲೆ ಐತ್ರಿ ಇದು. ನಮ್ಮ ಚಡಚಣ ರೋಡ್ಗಳು ಡಾಂಬರ್ ಕಂಡಿದ್ದೇ ಇಲ್ಲ. ಈತ ಕಡೆ ಯಾವುದೇ ಡಾಂಬರ್ ಕಂಡುದು ಇಲ್ಲ ಅಂತ ಹೇಳಿ? ಇಲ್ಲ. ಸರ್, ತಮ್ಮ ಹೆಸರು? ಮಹೇಶ್. ರೋಡ್ ಎಷ್ಟು ವರ್ಷದಿಂದ ಹಿಂಗಾದ್ರಿ? ಇದು ಸುಮಾರು ಎಂದು ಕಾಂಗ್ರೆಸ್ ಸರ್ಕಾರ ಬಂದ ಅಂದಿನಡುವಂತೂ ಇದಕ್ಕೇನು ಅನುದಾನ ₹1 ಐತ್ರಿ. ಆಮೇಲೆ ಇಲ್ಲಿ ಹಳ್ಳಿ ಅಂತೂ MLA ಯಾರು ಹಳ್ಳಿ ನೋಡಪ್ಲಿ ಅಂತ ಹೇಳಿ ಯಾರಿದ್ರು ಸಹಿತ ಯಾವ್ದ್ರೊಳಗೆ PWD ಒಳಗೆ ಖರ್ಚು ಇಲ್ಲ. ಇದಕ್ಕೆ ಒಟ್ಟಿ ರೋಡ್ ಅನ್ನೋದು ಒಟ್ಟಾರೆ ಇಲ್ರಿ. ಒಟ್ಟು ಯಾವುದು ಕಾಮಗಾರಿ ನೋಡ್ರಿ, ಒಟ್ಟು ಕಾಮಗಾರಿ ಅನ್ನೋದು ಯಾವ್ದು ಇಲ್ರಿ. ಊರಾಗ ಕುಡಿಯುವ ನೀರು ಇಲ್ರಿ. ಆಮೇಲೆ ರೋಡ್ ರಸ್ತೆಗಳಂತೂ ಮೊದಲೇ ಇಲ್ಲೇ ಇಲ್ರಿ. ಈ ಕಾಂಗ್ರೆಸ್ ಪಕ್ಷ ಬಂದ ನೋಡಿದ್ರೆ ಈ ರೀತಿ ಆಗ್ತಾ ಇದೆ. ಬಂದ ನೋಡಿದ್ರೆ ಇದೇ ರೀತಿನೇ ಇದೆ. ಎಲ್ಲಿ ₹1 ಸಹಿತ ಅನುದಾನ ಇಲ್ರಿ ಗೋಡಿಗೆ. ಒಟ್ಟಾರೆ ರೋಡ್ ಇದು ಇಲ್ರಿ. ಈ ಚಡಚಣಿಂದ ಉಮ್ರಾಣಿ ತನಕ ಇದೇ ರಸ್ತೆ. ಮತ್ತು ಹತ್ತಳ್ಳಿ, ಸಂಕ, ಉಮ್ರಾಣಿ ಇದೇ ರಸ್ತೆ.